ನಮಸ್ಕಾರ. ನಾವು ವೆಪನ್ನ ಬಗ್ಗೆ ತಿಳಿಯುವಾಗ ಲಾಂಗ್ ಸ್ಟ್ರೋಕ್ ವೆಪನ್, ಶಾರ್ಟ್ ಸ್ಟ್ರೋಕ್ ವೆಪನ್ ಎಂಬ ಪದಗಳನ್ನು ಕೇಳ್ತಾ ಇರ್ತೇವೆ. ಹಾಗಾದರೆ ಈ ಲಾಂಗ್ ಸ್ಟ್ರೋಕ್ ಮತ್ತು ಶಾರ್ಟ್ ಸ್ಟ್ರೋಕ್ ಅಂದರೆ ಏನು ಅಂತ ತಿಳಿಯೋಣ ಬನ್ನಿ. ಆಟೋಮೆಟಿಕ್ ಮತ್ತು ಸೆಮಿ ಆಟೋಮೆಟಿಕ್ ವೆಪನ್ಗಳಲ್ಲಿ ಗ್ಯಾಸ್ ಪಿಸ್ಟನ್ ಆಪರೇಷನ್ ಕಂಡುಬರ್ತದೆ. ಒಂದು ಗುಂಡು ಫೈರ್ ಆದ ನಂತರ ಅದರಲ್ಲಿನ ಒಂದಷ್ಟು ಗಾಳಿಯು ವೆಪನ್ನನ್ನು ಪುನಃ ರೀಲೋಡ್ ಮಾಡಲು ಉಪಯೋಗಕ್ಕೆ ಬರುತ್ತದೆ. ಇದನ್ನೇ ಗ್ಯಾಸ್ ಪಿಸ್ಟನ್ ಆಪರೇಷನ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪ್ರಥಮವಾಗಿ ಲಾಂಗ್ ಸ್ಟ್ರೋಕ್ ಗ್ಯಾಸ್ ಪಿಸ್ಟನ್ ಬಗ್ಗೆ ತಿಳಿಯೋಣ. ಲಾಂಗ್ ಸ್ಟ್ರೋಕ್ ಗ್ಯಾಸ್ ಪಿಸ್ಟನ್ ಸಿಸ್ಟಮ್ನಲ್ಲಿ ಪಿಸ್ಟನ್ ಬೋಲ್ಟ್ ಕ್ಯಾರಿಯರ್ ಗ್ರೂಪ್ನ ಭಾಗವಾಗಿದ್ದು, ಇಲ್ಲಿ ಪಿಸ್ಟನ್ ಬೋಲ್ಟ್ ಕ್ಯಾರಿಯರ್ಗೆ ಅಟ್ಯಾಚ್ ಆಗಿರುತ್ತದೆ. ಇದರಿಂದಾಗಿ ಇಲ್ಲಿ ಬೋಲ್ಟ್ ಕ್ಯಾರಿಯರ್ ಎಷ್ಟು ದೂರ ಹಿಂದಕ್ಕೆ ಕ್ರಮಿಸುತ್ತದೋ ಅಷ್ಟು ದೂರಕ್ಕೆ ಪಿಸ್ಟನ್ ಸಹ ಕ್ರಮಿಸುತ್ತದೆ. ಹಾಗಾಗಿ ಇದಕ್ಕೆ ಲಾಂಗ್ ಸ್ಟ್ರೋಕ್ ಎಂದು ಕರೆಯುತ್ತಾರೆ. ಲಾಂಗ್ ಸ್ಟ್ರೋಕ್ ಗ್ಯಾಸ್ ಪಿಸ್ಟನ್ ಗನ್ಗಳು ಸರಳವಾಗಿದ್ದು ನಿರ್ಮಿಸಲು ಮತ್ತು ನಿರ್ವಹಿಸಲು ಸುಲಭವಾಗಿರುತ್ತವೆ. ಇವುಗಳ ನ್ಯೂನತೆ ಅಂದರೆ ಇವುಗಳಲ್ಲಿ ರೀಕಾಯಿಲ್ ಅಂದರೆ ಹಿಮ್ಮೆಟ್ಟುವಿಕೆ ಜಾಸ್ತಿ ಇರುತ್ತದೆ. ಇವುಗಳಿಗೆ ಉತ್ತಮ ಉದಾಹರಣೆಗಳೆಂದರೆ AK-47, M1 ಗರಾಂಡ್, M240 ವೆಪನ್ಗಳಾಗಿವೆ. ನೆಕ್ಸ್ಟ್, ಶಾರ್ಟ್ ಸ್ಟ್ರೋಕ್ ಪಿಸ್ಟನ್ ಗನ್ಗಳ ಬಗ್ಗೆ ತಿಳಿಯೋಕೆ ಬಂದರೆ, ಇವುಗಳಲ್ಲಿ ಗ್ಯಾಸ್ ಪಿಸ್ಟನ್ ಬೋಲ್ಟ್ ಕ್ಯಾರಿಯರ್ನ ಭಾಗವಾಗಿರದೆ ಇವೆರಡು ಬೇರೆ ಬೇರೆಯಾಗಿರುತ್ತವೆ. ಗ್ಯಾಸ್ ಪಿಸ್ಟನ್ ಬೋಲ್ಟ್ ಕ್ಯಾರಿಯರ್ನ ಮೇಲೆ ಹೊಡೆಯುವ ಮೂಲಕ ಬೋಲ್ಟ್ ಕ್ಯಾರಿಯರನ್ನು ಹಿಂದೆ ಚಲಿಸುವಂತೆ ಮಾಡುತ್ತದೆಯೋ ಹೊರತು ಲಾಂಗ್ ಸ್ಟ್ರೋಕ್ ವೆಪನ್ಗಳಂತೆ ಬೋಲ್ಟ್ ಕ್ಯಾರಿಯರ್ ಜೊತೆಗೆ ಚಲಿಸುವುದಿಲ್ಲ. ಇಲ್ಲಿ ಗ್ಯಾಸ್ ಪಿಸ್ಟನ್ ಬೋಲ್ಟ್ ಕ್ಯಾರಿಯರ್ ಮೇಲೆ ಬಲವಾಗಿ ಹೊಡೆಯಲು ಒಂದಷ್ಟು ಮೂವ್ ಆಗುತ್ತದೆ. ಹಾಗಾಗಿ ಇದಕ್ಕೆ ಶಾರ್ಟ್ ಸ್ಟ್ರೋಕ್ ಎಂದು ಕರೆಯುತ್ತಾರೆ. ಶಾರ್ಟ್ ಸ್ಟ್ರೋಕ್ ವೆಪನ್ಗಳು ಲಾಂಗ್ ಸ್ಟ್ರೋಕ್ ವೆಪನ್ಗಳಿಗೆ ಹೋಲಿಸಿದರೆ ಹಗುರವಾಗಿದ್ದು ಕಡಿಮೆ ರೀಕಾಯಿಲ್ ಅಂದರೆ ಹಿಮ್ಮೆಟ್ಟುವಿಕೆಯನ್ನು ಸೃಷ್ಟಿ ಮಾಡುತ್ತವೆ. ಶಾರ್ಟ್ ಸ್ಟ್ರೋಕ್ ವೆಪನ್ಗಳಿಗೆ ಉತ್ತಮ ಉದಾಹರಣೆ ಎಂದರೆ SLR, FN FAL, SIG MCX ಮತ್ತು ಇತರೆ ವೆಪನ್ಗಳಾಗಿವೆ. ಇದಿಷ್ಟು ಶಾರ್ಟ್ ಸ್ಟ್ರೋಕ್ ಮತ್ತು ಲಾಂಗ್ ಸ್ಟ್ರೋಕ್ ವೆಪನ್ಗಳ ಮಧ್ಯದ ವ್ಯತ್ಯಾಸ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು.